ವೆಲ್ಕಮ್ ಟು ಜಾಬ್ ಸರ್ಚ್. ಸ್ಟೇಟ್ ಗವರ್ಮೆಂಟ್ ಜಾಬ್ಸ್, ಸೆಂಟ್ರಲ್ ಗವರ್ಮೆಂಟ್ ಜಾಬ್ಸ್ ಮತ್ತು ಪ್ರೈವೇಟ್ ಕಂಪನಿಯ ಜಾಬ್ಸ್ ಎಲ್ಲ ಜಾಬ್ಗಳ ಮಾಹಿತಿಗೋಸ್ಕರ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. MRPL ಅಲ್ಲಿ ಜಾಬ್ ಓಪನಿಂಗ್ಸ್ ಇದೆ. MRPL ಮಂಗಳೂರು ರಿಫೈನರಿ ಅಂಡ್ ಪೆಟ್ರೋಕೆಮಿಕಲ್ಸ್ ಲಿಮಿಟೆಡ್ ಅಲ್ಲಿ ಜಾಬ್ ಕಾಲ್ಫಾರ್ಮ್ ಮಾಡಿದರೆ ಮೆಕ್ಯಾನಿಕಲ್ ಇಂಜಿನಿಯರ್ಸ್, ಕೆಮಿಕಲ್ ಇಂಜಿನಿಯರ್ಸ್, ಸಿವಿಲ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್, ಇನ್ಸ್ಟ್ರುಮೆಂಟೇಶನ್, ಮೆಟಾಲಜಿ, ಕಂಪ್ಯೂಟರ್ ಸೈನ್ಸ್, ಕೆಮಿಸ್ಟ್ರಿ. ಇಲ್ಲಿ ಯಾವುದೇ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ, ನಿಮ್ಮ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. ನಂತರ ಗೇಟ್ ಎಕ್ಸಾಮ್ ನೀವು ಇಲ್ಲಿ ಕಂಪ್ಲೀಟ್ ಮಾಡಿರ್ಬೇಕಾಗುತ್ತೆ. ಅಪ್ಲಿಕೇಶನ್ಸ್, ಆನ್ಲೈನ್ ಅಪ್ಲಿಕೇಶನ್ ಇಲ್ಲಿ ಸ್ಟಾರ್ಟ್ ಆಗಿದೆ 29/4 ಇಂದ. ಲಾಸ್ಟ್ ಡೇಟ್ ಇಲ್ಲಿ 28/5 ಮೇಗೆ ಇಲ್ಲಿ ಲಾಸ್ಟ್ ಡೇಟ್ ಇದೆ. ಅದರ ಒಳಗಡೆ ನೀವು ಇಲ್ಲಿ ಅಪ್ಲಿಕೇಶನ್ ಹಾಕಬೇಕಾಗಿದೆ. ಕಂಪಲ್ಸರಿ ಇಲ್ಲಿ ಗೇಟ್ ಪಾಸ್ ಆಗಿರಬೇಕು. ಥ್ರೋ ಗೇಟ್ 22 ಗೇಟ್ ಎಕ್ಸಾಮ್ ಇಲ್ಲಿ ಕಂಪ್ಲೀಟ್ ಆಗಿರ್ಬೇಕಾಗುತ್ತೆ. ಡೀಟೇಲ್ಸ್ ಆಫ್ ವೇಕೆನ್ಸೀಸ್ ಇಲ್ಲಿ ನೀವು ನೋಡಬಹುದು. ಎಜುಕೇಶನ್ ಕ್ವಾಲಿಫಿಕೇಶನ್ BE, BTech, BSc ಇಂಜಿನಿಯರಿಂಗ್ ಇಲ್ಲಿ ಕೇಳಿದರೆ ಯಾವುದೇ ಎಕ್ಸ್ಪೀರಿಯನ್ಸ್ ಇಲ್ಲಿ ಬೇಕಾಗಿಲ್ಲ. ಫ್ರೆಶರ್ ಇಲ್ಲಿ ಅಪ್ಲೈ ಮಾಡಬಹುದು. ಎಕ್ಸ್ಪೀರಿಯನ್ಸ್ ಇದ್ರೂ ಸಹ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಆದರೆ ಏಜ್ ಲಿಮಿಟ್ ಇದೆ, ಅದರ ಒಳಗಡೆ ನಿಮ್ಮ ಏಜ್ ಇದ್ರೆ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಯಾವ ಡಿಗ್ರಿ, ನಂತರ ನಂಬರ್ ಆಫ್ ಪೋಸ್ಟ್, ಯಾವ ಗೇಟ್ ಎಕ್ಸಾಮ್ ನೀವು ಇಲ್ಲಿ ಕಂಪ್ಲೀಟ್ ಮಾಡಿರಬೇಕು, ನಿಮಗೆ ಇಲ್ಲಿ ಡೀಟೇಲ್ಸ್ ಇದೆ, ನೀವು ನೋಡಬಹುದು. ಕೆಮಿಕಲ್ ಇಂಜಿನಿಯರಿಂಗ್ ನಂಬರ್ ಆಫ್ ಪೋಸ್ಟ್ 20 ಇದೆ. ಗೇಟ್ ಪೇಪರ್ ನೀವು ಇಲ್ಲಿ ನೋಡ್ಕೋಬೇಕಾಗುತ್ತೆ, ಡೀಟೇಲ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 20 ಪೋಸ್ಟ್ ಇದೆ. ಸಿವಿಲ್ ಇಂಜಿನಿಯರಿಂಗ್ 3 ಪೋಸ್ಟ್. ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ 6 ಪೋಸ್ಟ್ ಇದೆ. ಇನ್ಸ್ಟ್ರುಮೆಂಟೇಶನ್ 7 ಪೋಸ್ಟ್. ಮೆಟಲರ್ಜಿ 1 ಪೋಸ್ಟ್ ಇದೆ. ನಂತರ ಕಂಪ್ಯೂಟರ್ ಸೈನ್ಸ್ 6 ಪೋಸ್ಟ್ ಇದೆ. ಕೆಮಿಸ್ಟ್ರಿ 2 ಪೋಸ್ಟ್ ಇಲ್ಲಿ ಇದೆ. ಯಾವ ಗೇಟ್ ಎಕ್ಸಾಮ್, ಯಾವ ಪೇಪರ್, ಹೆಚ್ಚಿನ ಡೀಟೇಲ್ಸ್ ಇಲ್ಲಿ ಇದೆ, ನೀವು ಇಲ್ಲಿ ನೋಡ್ಕೋಬೇಕಾಗುತ್ತೆ. ನೀವು ಇಲ್ಲಿ ನೋಡಬಹುದು ಡೀಟೇಲ್ಸ್ ಆಫ್ ಪೋಸ್ಟ್ಸ್ ಅಂಡ್ ರಿಸರ್ವೇಶನ್. ಯಾವ ಕ್ಯಾಸ್ಟ್ ವೈಸ್ ಇಲ್ಲಿ ರಿಸರ್ವೇಶನ್ ಅನ್ನ ಕೊಟ್ಟಿದ್ದಾರೆ, ನೀವು ನೋಡಬಹುದು. ಕೆಮಿಕಲ್ ಇಂಜಿನಿಯರಿಂಗ್ ಇಲ್ಲಿ 20 ಪೋಸ್ಟ್ ಇದೆ. ಅದರಲ್ಲಿ EWS ಎಕನಾಮಿಕಲಿ ವೀಕ್ ಸೆಕ್ಷನ್ ನಾವೇನು ಕರಿತೀವಿ, ನಂತರ UR, OBC, SC, ST ಗೆ ಯಾವ ಕ್ಯಾಸ್ಟ್ ಎಷ್ಟು ಪೋಸ್ಟ್ ಅಂತ ಇಲ್ಲಿ ರಿಸರ್ವೇಶನ್ ಕೊಟ್ಟಿದ್ದಾರೆ, ನೀವು ಇಲ್ಲಿ ನೋಡ್ಕೋಬೇಕಾಗುತ್ತೆ. ಮೆಕ್ಯಾನಿಕಲ್ ಇಂಜಿನಿಯರ್ಸ್, ಸಿವಿಲ್ ಇಂಜಿನಿಯರ್ಸ್, ಎಲೆಕ್ಟ್ರಿಕಲ್ ನೀವು ಇಲ್ಲಿ ಡೀಟೇಲ್ ಆಗಿ ನೋಡ್ಕೋಬಹುದು. ಎಲ್ಲಾ ಕ್ಯಾಸ್ಟ್ ಅವ್ರಿಗೂ ಸಹ ಇಲ್ಲಿ ರಿಸರ್ವೇಶನ್ ಅನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಫಾರ್ ಗೆಟಿಂಗ್ ದ ಬೆನಿಫಿಟ್ಸ್ ಆಫ್ ರಿಸರ್ವೇಶನ್ ಅಂಡರ್ OBC ಅಥವಾ NCL ಕ್ಯಾಟಗರಿ. ಯಾವುದೇ ರಿಸರ್ವೇಶನ್ ಬೆನಿಫಿಟ್ಸ್ ನಮ್ಗಿಲ್ಲಿ ಬೇಕು ಅಂದಾಗ ನಾವು ಯಾವ ಡೀಟೇಲ್ಸ್ ಅನ್ನ ಅಪ್ಲೋಡ್ ಮಾಡಬೇಕು ಅಂತ ನಮ್ಗಿಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. OBC ಕ್ಯಾಸ್ಟ್ ನವರು ಇಲ್ಲಿ ರಿಸರ್ವೇಶನ್ ಬೆನಿಫಿಟ್ ಅನ್ನ ತಗೋಬೇಕು ಅಂದ್ರೆ ಕೆಲವು ಡೀಟೇಲ್ಸ್ ಇಲ್ಲಿ ಕೊಟ್ಟಿದ್ದಾರೆ, ನೀವು ನೋಡ್ಕೋಬೇಕಾಗುತ್ತೆ. ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಅನ್ನ ಇಲ್ಲಿ ಎಂಟ್ರಿ ಮಾಡಬೇಕು. ಕ್ಯಾಸ್ಟ್ ಸರ್ಟಿಫಿಕೇಟ್ ಸಹ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಗೆಟಿಂಗ್ ದ ಬೆನಿಫಿಟ್ಸ್ ಆಫ್ ರಿಸರ್ವೇಶನ್ ಅಂಡರ್ SC, ST ಕ್ಯಾಟಗರಿ. SC, ST ಕ್ಯಾಟಗರಿಯವರು ಇಲ್ಲಿ SC, ST ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ನಾವಿಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ನಂತರ ಫಾರ್ ಗೆಟಿಂಗ್ ದ ಬೆನಿಫಿಟ್ಸ್ ಆಫ್ ರಿಸರ್ವೇಶನ್ ಅಂಡರ್ EWS ಕ್ಯಾಟಗರಿ, ಎಕನಾಮಿಕಲಿ ವೀಕ್ ಸೆಕ್ಷನ್ ಆ ಸರ್ಟಿಫಿಕೇಟ್ ಸಹ ನಾವಿಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ನಂತರ PWBD ಕ್ಯಾಟಗರಿ, ಯಾವುದೇ ಹ್ಯಾಂಡಿಕ್ಯಾಪ್ಟ್ ಇದ್ದಾಗ ಹ್ಯಾಂಡಿಕ್ಯಾಪ್ಟ್ ಸರ್ಟಿಫಿಕೇಟ್ ಅನ್ನ ನಾವಿಲ್ಲಿ ಕಂಪಲ್ಸರಿಯಾಗಿ ಮೆನ್ಷನ್ ಮಾಡಬೇಕಾಗುತ್ತೆ. ಎಲಿಜಿಬಲ್ PWBD ಕ್ಯಾಟಗರಿ, ಯಾವ ರೀತಿಯಾದ PWBD ಕ್ಯಾಟಗರಿಯವರು ಇಲ್ಲಿ ಜಾಬ್ ಅಪ್ಲಿಕೇಶನ್ ಹಾಕಬೇಕು, ಇಲ್ಲಿ ಡೀಟೇಲ್ಸ್ ಆಗಿ ಕೊಟ್ಟಿದ್ದಾರೆ, ನೀವು ಇಲ್ಲಿ ನೋಡ್ಕೋಬೇಕಾಗುತ್ತೆ. ಕೆಮಿಕಲ್ ಇಂಜಿನಿಯರಿಂಗ್ ಇಲ್ಲಿ HHOA, OL, DW, AAV, ನಂತರ SLD, MI ಈ ರೀತಿಯಾಗಿ ಇಲ್ಲಿ ಕೊಟ್ಟಿದ್ದಾರೆ. ಡೀಟೇಲ್ಸ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ. ಅಬ್ರಿವೇಷನ್ಸ್ ಯೂಸ್ಡ್. HH ಅಂದ್ರೆ ಹಾರ್ಡ್ ಆಫ್ ಹಿಯರಿಂಗ್, ಸ್ವಲ್ಪ ಕಡಿಮೆ ಕೇಳಿಸೋದು ಈ ರೀತಿಯಾಗಿ. ನಂತರ 1 ಆರ್ಮ್, 1 ಲೆಗ್ ಈ ರೀತಿಯಾಗಿ. ನಂತರ ಆಸಿಡ್ ಅಟ್ಯಾಕ್ ವಿಕ್ಟಿಮ್ಸ್ ಈ ರೀತಿಯಾಗಿ ಯಾವ ಡಿಸಬಿಲಿಟಿ ಇರುವಂತಹವರು ಇಲ್ಲಿ ಅಪ್ಲೈ ಮಾಡಬಹುದು, ಇಲ್ಲಿ ಕೊಟ್ಟಿದ್ದಾರೆ, ನೀವು ಇಲ್ಲಿ ಡೀಟೇಲ್ ಆಗಿ ನೋಡ್ಕೋಬೇಕಾಗುತ್ತೆ. ನಂತರ ಯಾವ ರೀತಿಯಾದ ಪೇ ಸ್ಕೇಲ್ ಅಥವಾ ಸ್ಯಾಲರಿ ಇರುತ್ತೆ ಅದನ್ನು ಸಹ ಇಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಬೇಸಿಕ್ ಪೇ ಸ್ಕೇಲ್ ಇಲ್ಲಿ 50,000 ಇಂದ 1,60,000 ವರೆಗೂ ಇದೆ ಆಸ್ ಪರ್ ಕಂಪನಿಯ ರೂಲ್ಸ್. ಇಲ್ಲಿ 50,000 ಇಂದ 1,60,000 ನಿಮ್ಮ ಸ್ಯಾಲರಿ ಇರುತ್ತೆ. ನಂತರ ಏಜ್ ಲಿಮಿಟ್ ಇಲ್ಲಿ ಕೊಟ್ಟಿದ್ದಾರೆ. ಮ್ಯಾಕ್ಸಿಮಮ್ 27 ಇಯರ್ಸ್ ಒಳಗಡೆ ಇರುವಂತವರು ಈ ಜಾಬ್ಗೆ ಅಪ್ಲೈ ಮಾಡಬೇಕಾಗಿದೆ.
ನಂತರ ಏಜ್ ರಿಲ್ಯಾಕ್ಸೇಷನ್ ಸಹ ಇಲ್ಲಿ ಕೊಟ್ಟಿದ್ದಾರೆ. OBC ಅವರಿಗೆ 3 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಇದೆ, ನೀವು ಸರ್ಟಿಫಿಕೇಟ್ ಸಬ್ಮಿಟ್ ಮಾಡಬೇಕಾಗುತ್ತೆ. SC/ST ಅವರಿಗೆ 5 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಇಲ್ಲಿ ಕೊಟ್ಟಿದ್ದಾರೆ. ಎಜುಕೇಶನ್ ಕ್ವಾಲಿಫಿಕೇಶನ್ ಎಲಿಜಿಬಿಲಿಟಿ ಕ್ರಿಟೇರಿಯಾ ಗೇಟ್ ಎಕ್ಸಾಮ್ ಅನ್ನ ಇಲ್ಲಿ ಕನ್ಸಿಡರ್ ಮಾಡ್ತಾರೆ. ನಂತರ ಎಷ್ಟು ಪರ್ಸೆಂಟೇಜ್ ಮಾರ್ಕ್ಸ್ ಇಲ್ಲಿ ಕೊಟ್ಟಿದ್ದಾರೆ. UR/EWS ನಂತರ OBC ಅವರಿಗೆ ಮಿನಿಮಮ್ 60% ಮಾರ್ಕ್ಸ್ ಇರಬೇಕಾಗುತ್ತೆ. SC/ST ಅಥವಾ PWBD ಕ್ಯಾಟಗರಿಯವರು ಮಿನಿಮಮ್ 50% ಇದ್ರೆ ಸಾಕಾಗುತ್ತೆ. ನಂತರ ಯಾವ ಕ್ವಾಲಿಫಿಕೇಶನ್ ಆಗಿರಬೇಕು. BE BTech BSc ಇಂಜಿನಿಯರಿಂಗ್ 4 ಇಯರ್ ಕೋರ್ಸ್ ಕಂಪ್ಲೀಟ್ ಆಗಿರಬೇಕು. ನೀವಿಲ್ಲಿ BE ಆದ ನಂತರ BTech ಓದ್ತಾ ಇದ್ರೆ ಅಥವಾ ME ಆದ ನಂತರ MTech ಓದ್ತಾ ಇದ್ರೆ ಅಥವಾ ಕಂಪ್ಲೀಟ್ ಆಗಿದ್ರು ಸಹ ನೀವಿಲ್ಲಿ ಈ ಜಾಬ್ಗೆ ಅಪ್ಲೈ ಅನ್ನ ಮಾಡಬಹುದು. BE ಆದ ನಂತರ BTech MTech ಮಾಡ್ತಾ ಇದ್ರೆ ಅಥವಾ ಕಂಪ್ಲೀಟ್ ಆಗಿದ್ರೆ ಅದನ್ನು ಸಹ ಇಲ್ಲಿ ಕನ್ಸಿಡರ್ ಮಾಡ್ತಾರೆ. ಇನ್ನು ಹೆಚ್ಚಿನ ಡೀಟೇಲ್ಸ್ ಇಲ್ಲಿ ಇದೆ, ನೀವು ಡೀಟೇಲ್ ಆಗಿ ನೋಡ್ಕೋಬೇಕಾಗುತ್ತೆ. ನಂತರ ಸೆಲೆಕ್ಷನ್ ಪ್ರೋಸೆಸ್ ಇಲ್ಲಿ ಕೊಟ್ಟಿದ್ದಾರೆ. ಮೇನ್ ಆಗಿ ಗೇಟ್ ಎಕ್ಸಾಮ್ ಮಾರ್ಕ್ಸ್ ಅನ್ನ ಇಲ್ಲಿ ಕನ್ಸಿಡರ್ ಮಾಡ್ತಾರೆ. ನಂತರ ಜನರಲ್ ಇನ್ಫಾರ್ಮೇಶನ್ ಅಥವಾ ಇನ್ಸ್ಟ್ರಕ್ಷನ್ಸ್. Selected candidates will be posted at various locations department of the company. Selected candidates ನ ಯಾವ ಲೊಕೇಶನ್ ಗಾದ್ರೂ ಇವರು ಪೋಸ್ಟ್ ಮಾಡಬಹುದು. Transferred to any place in India. MRPL ಬ್ರಾಂಚಸ್ ಯಾವ ಪ್ಲೇಸ್ ಅಲ್ಲಿ ಇದೆ, ಯಾವ ಪ್ಲೇಸ್ ಗಾದ್ರೂ ನಿಮ್ಮನ್ನ ಇಲ್ಲಿ ಇವರು ಪೋಸ್ಟ್ ಮಾಡಬಹುದು. If required, the candidates need to work in shifts including night shift. ಇಲ್ಲಿ ಶಿಫ್ಟ್ ವೈಸ್ ಸಹ ಡ್ಯೂಟಿ ಇರಬಹುದು. ನೈಟ್ ಮತ್ತು ಡೇ ಶಿಫ್ಟ್ ನೀವು ಇಲ್ಲಿ ರೆಡಿ ಇರಬೇಕಾಗುತ್ತೆ. ನೆಕ್ಸ್ಟ್ ಪಾಯಿಂಟ್, ನೋ ಅದರ್ ಕ್ವಾಲಿಫಿಕೇಶನ್ ಅದರ್ ದೆನ್ ಎಕ್ಸ್ಪ್ರೆಸ್ಲಿ ಮೆನ್ಷನ್ಡ್ ಇನ್ ಕ್ವಾಲಿಫಿಕೇಶನ್ ಕ್ರಿಟೇರಿಯಾ ವುಡ್ ಬಿ ಎಕ್ಸೆಪ್ಟೆಡ್. ಇಲ್ಲಿ ನೀವು ಡಿಗ್ರಿ ಕಂಪ್ಲೀಟ್ ಆದ ನಂತರ ಯಾವುದೇ ಕೋರ್ಸ್ ಅನ್ನ ಮಾಡಿರಬೇಕು ಅನ್ನೋ ಹಾಗಿಲ್ಲ, ಅಥವಾ ಯಾವುದೇ ಕೋರ್ಸ್ ನೀವಿಲ್ಲಿ ಮಾಡಿದ್ರು ಸಹ ಅದನ್ನ ಇಲ್ಲಿ ಕನ್ಸಿಡರ್ ಮಾಡೋದಿಲ್ಲ. ನೀವಿಲ್ಲಿ ಡಿಗ್ರಿಯನ್ನ ಕಂಪ್ಲೀಟ್ ಮಾಡಿರ್ಬೇಕಾಗುತ್ತೆ. ನಂತರ ಗೇಟ್ ಇಲ್ಲಿ ಕಂಪ್ಲೀಟ್ ಆಗಿರ್ಬೇಕಾಗುತ್ತೆ. ಅಪ್ಲಿಕೇಶನ್ ಫೀ ಜನರಲ್ OBC EWS ಕ್ಯಾಟಗರಿಯವರು 100 ರೂಪೀಸ್ ಇಲ್ಲಿ ಅಪ್ಲಿಕೇಶನ್ ಫೀ ಅನ್ನ ಪೇ ಮಾಡಬೇಕಾಗುತ್ತೆ. SC/ST PWBD ಎಕ್ಸ್ ಸರ್ವಿಸ್ ಮ್ಯಾನ್ ಕ್ಯಾಟಗರಿಯವರಿಗೆ ಯಾವುದೇ ಅಪ್ಲಿಕೇಶನ್ ಫೀ ಇಲ್ಲಿ ಇರೋದಿಲ್ಲ. ರಿಕ್ವೈರ್ಮೆಂಟ್ ಬಿಫೋರ್ ಫಿಲ್ಲಿಂಗ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್. ಇಲ್ಲಿ ನಾವು ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಅನ್ನ ಯಾವ ರೀತಿಯಾಗಿ ಫಿಲ್ ಮಾಡಬೇಕು, ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಇಲ್ಲಿ ಕೊಟ್ಟಿದ್ದಾರೆ. ನೀವು ಇಲ್ಲಿ ಡೀಟೇಲ್ ಆಗಿ ನೋಡ್ಕೋಬೇಕಾಗುತ್ತೆ. ಇಲ್ಲಿ ನಾವು ಆನ್ಲೈನ್ ಅಪ್ಲಿಕೇಶನ್ ಅನ್ನ ಹಾಕಬೇಕಾಗುತ್ತೆ. ಆಫ್ಲೈನ್ ಅಪ್ಲಿಕೇಶನ್ ಇಲ್ಲಿ ಇರೋದಿಲ್ಲ. ನೋಟಿಫಿಕೇಶನ್ ಲಿಂಕ್ ಮತ್ತು ವೆಬ್ಸೈಟ್ ಜಾಬ್ ಅಪ್ಲಿಕೇಶನ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಜಾಬ್ ಅಪ್ಲೈ ಮಾಡಬಹುದು. ಸ್ಕ್ಯಾನಡ್ ಕಾಪಿ ಆಫ್ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ನಾಟ್ ಓಲ್ಡರ್ ದೆನ್ 6 months. ಇಲ್ಲಿ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಅನ್ನ ನಾವಿಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ರೀಸೆಂಟ್ ಫೋಟೋಗ್ರಾಫ್ ಅನ್ನ ನಾವಿಲ್ಲಿ ಅಪ್ಲೋಡ್ ಮಾಡಬೇಕು. ನೀವಿಲ್ಲಿ ನೋಡಬಹುದು ಇನ್ನೊಂದು ಪಾಯಿಂಟ್ ಇಲ್ಲಿ ಕೊಟ್ಟಿದ್ದಾರೆ. ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ಡ್ ನಾಟ್ ಟು ಬಿ ಅಪ್ಲೋಡೆಡ್ ಫೋಟೋಗ್ರಾಫ್ ಟೇಕನ್ ಯೂಸಿಂಗ್ ಮೊಬೈಲ್ ಫೋನ್. ಮೊಬೈಲ್ ಫೋನ್ ಅಲ್ಲಿ ತೆಗೆದಿರುವಂತಹ ಫೋಟೋಗಳನ್ನ ನಾವಿಲ್ಲಿ ಅಪ್ಲೋಡ್ ಮಾಡೋ ಹಾಗಿಲ್ಲ. ಸ್ಕ್ಯಾನಡ್ ಕಾಪಿ ಆಫ್ ಸಿಗ್ನೇಚರ್ ನಾವಿಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ನಂತರ ಗೇಟ್ ಸ್ಕೋರ್ ಕಾರ್ಡ್, ನಂತರ ಕ್ಯಾಸ್ಟ್ ಸರ್ಟಿಫಿಕೇಟ್, ಯಾವುದೇ ಹ್ಯಾಂಡಿಕ್ಯಾಪ್ ಸರ್ಟಿಫಿಕೇಟ್ ಇದ್ದಾಗ ನಾವಿಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ನಂತರ ಇಮೇಲ್ ID ಮತ್ತು ಮೊಬೈಲ್ ನಂಬರ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಆ ಇಮೇಲ್ ಐಡಿಗೆ ಮೇಲ್ ಮಾಡ್ತಾರೆ ಮತ್ತು ಮೊಬೈಲ್ ನಂಬರ್ಗೆ ಮೆಸೇಜ್ ಸಹ ಕಳಿಸ್ತಾರೆ. ಹೌ ಟು ಅಪ್ಲೈ, ಯಾವ ರೀತಿಯಾಗಿ ನಾವಿಲ್ಲಿ ಜಾಬ್ ಅಪ್ಲಿಕೇಶನ್ ಹಾಕಬೇಕು ಸ್ಟೆಪ್ ಬೈ ಸ್ಟೆಪ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ, ನಾವಿಲ್ಲಿ ಓದ್ಕೋಬೇಕಾಗುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಿಫೋರ್ ಗ್ರೂಪ್ ಡಿಸ್ಕಷನ್ ಅಂಡ್ ಪರ್ಸನಲ್ ಇಂಟರ್ವ್ಯೂ. ನೀವಿಲ್ಲಿ ಗ್ರೂಪ್ ಡಿಸ್ಕಷನ್ ಅಥವಾ ಪರ್ಸನಲ್ ಇಂಟರ್ವ್ಯೂಗೆ ಕಂಪನಿಯವರು ಕರೆದಾಗ ಹೋಗ್ಬೇಕು ಅಂದಾಗ ಯಾವ ಡಾಕ್ಯುಮೆಂಟ್ಸ್ ನೀವಿಲ್ಲಿ ತಗೊಂಡು ಹೋಗ್ಬೇಕು ಅಂತ ಇಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ, ನೀವಿಲ್ಲಿ ನೋಡ್ಕೋಬೇಕಾಗುತ್ತೆ. ಒರಿಜಿನಲ್ ಡಾಕ್ಯುಮೆಂಟ್ಸ್ ಅನ್ನ ನಾವಿಲ್ಲಿ ಅವ್ರಿಗೆ ತೋರಿಸಬೇಕಾಗುತ್ತೆ. ಅದರ್ ಇನ್ಸ್ಟ್ರಕ್ಷನ್ಸ್ ಇಲ್ಲಿ ಕೊಟ್ಟಿದ್ದಾರೆ, ನೀವಿಲ್ಲಿ ನೋಡ್ಕೋಬೇಕಾಗುತ್ತೆ ಡೀಟೇಲ್ ಆಗಿ. ಈ ಜಾಬ್ಗೆ ಅಪ್ಲೈ ಮಾಡುವಂತಹ ಅಪ್ಲಿಕೇಶನ್ ಲಿಂಕ್ ಮತ್ತು ನೋಟಿಫಿಕೇಶನ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನೀವು ಜಾಬ್ಗೆ ಅಪ್ಲೈ ಮಾಡಬಹುದು.